ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಕ್ಕಿಂತ ಮುಂಚೆ ನಾವು ಶಿಫ್ಟ್ ಆಗಿರೋ ಬಗ್ಗೆ ಹಂಗೆ ವರ್ಜಿನಿಯಾಗಿ ಬಂದು ಇಳಿದಿರೋ ಬಗ್ಗೆ ಲಾಗ್ಸ್ನ ಹಾಕಿನಿ. ಯಾರು ನೋಡಿಲ್ವೋ ದಯವಿಟ್ಟು ನೋಡಿ. ಹಂಗೆ ಇವಾಗ ನಾವು ಹೊಸ ಅಪಾರ್ಟ್ಮೆಂಟ್ ಒಳಗೆ ಬಂದ್ವಿ. US-ನಾಗ ರೆಂಟೆಡ್ ಅಪಾರ್ಟ್ಮೆಂಟ್ ತೊಗೊಳೋದ್ರ ಜೊತೆಗೆ ಏನೇನೆಲ್ಲ ಫೆಸಿಲಿಟಿ ಇರ್ತೈತಿ ಅಂಥೇಳಿ ಮೊದಲಿಗೆ ನೋಡೋನು. ಬೇಸಿಕ್ ಥಿಂಗ್ಸ್ ಅಂದ್ರೆ ವಾಷಿಂಗ್ ಮಷಿನ್ ಮತ್ತು ಡ್ರೈಯರು ಇರ್ತೈತಿ. ಕೆಲವೊಂದು ಕಡೆ ಇರಂಗಿಲ್ಲ, ರೆಂಟೆಡ್ ತೊಗೋಬೇಕಾಕೈತಿ. ಬಟ್ ಲಕ್ಕಿಲಿ ನಾವು ಹೋಗಿರೋ ಎಲ್ಲ ಅಪಾರ್ಟ್ಮೆಂಟ್ ಒಳಗೂ ಅವರ ವಾಷಿಂಗ್ ಮಷಿನ್ ಇಟ್ಟಿದ್ರು. ಹಂಗೆ ಫ್ರಿಜ್ ಇರ್ತೈತಿ. ನಾವು ನಮ್ಮ ಕಡೆಗತ್ಲೆ ಎಲ್ಲ ಕಡೆ ಇವನ್ನೆಲ್ಲ ತೊಗೊಂಡು ಹೋಗೋ ಅವಶ್ಯಕತೆ ಇರಂಗಿಲ್ಲ. ಫ್ರಿಜ್ನು ಅವರ ಕೊಟ್ಟಾರ ನೋಡ್ರಿ. ಇನ್ನೂ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಗ್ಯಾಸ್ ಸ್ಟೋವ್ ಅವ್ರದ್ದೇ ಇರ್ತೈತಿ. ಇದು ಇಂಡಕ್ಷನ್ ಐತಿ. ಓಲ್ಡ್ ಅಪಾರ್ಟ್ಮೆಂಟ್ ಒಳಗೆ ಕಾಯಿಲ್ ಇತ್ತು. ಫ್ಲೇಮು ಭಾಳ ಕಡಿಮೆ ಇರ್ತಾವೆ. ಸ್ವಂತ ಮನೆ ಇದ್ದವ್ರಿಗೆ ಫ್ಲೇಮ್ ಗ್ಯಾಸ್ ಹಾಕಿಸ್ಕೊಂಡಿರ್ತಾರೆ. ಹಂಗೆ ಓವನ್ ಕೊಟ್ಟಾರ ನೋಡ್ರಿ ಇಲ್ಲಿ. ಇದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ ಒಳಗೆ ಇರ್ತಾವೆ. ಕೆಲವೊಂದು ಕಡೆ ಇರಂಗಿಲ್ಲ, ಅವರು ತಾವ ಖರೀದಿ ಮಾಡಬೇಕಾಕೈತಿ. ಕೆಳಗೆ ಬೇಕ್ ಮಾಡಕ್ಕೆ ಏನಾರು ಬೇಕು ಅಂದ್ರೆ ಅಲ್ಲೇ ಬೇಕಿಂಗದ್ದು ಸೆಕ್ಷನ್ ಐತಿ. ಕಂಪಾರ್ಟ್ಮೆಂಟ್ಸು ಹಂಗೆ ನಾವು ಸ್ಟೋರೇಜ್ ಸೆಕ್ಷನ್ನು ಎಲ್ಲ ಕಡೆನೂ ಕಿಚನ್ನಾಗ ಇಷ್ಟ ಇರ್ತೈತ್ರಿ. ಇನ್ನೂ ಒಂದು ಚಲೋದೇನು ಅಂತಂದ್ರೆ 24/7 ಹಾಟ್ ವಾಟರ್ನು ಕೂಡ ಸಿಂಕ್ ಒಳಗೆ, ಬಾತ್ರೂಮ್ ಒಳಗೆ ಎಲ್ಲ ಕಡೆನೂ ಬರ್ತಿರ್ತಾವೆ. ಯಾಕಂದ್ರೆ ವೆದರ್ ಸಲುವಾಗಿ ಹಾಟ್ ಮತ್ತು ಕೋಲ್ಡ್ ಎರಡು ವಾಟರ್ನು ಅವೈಲೇಬಲ್ ಇರ್ತೈತಿ. ಇದು ಡಿಶ್ ವಾಷರು. ಇದನ್ನು ಕೂಡ ಎಲ್ಲ ಅಪಾರ್ಟ್ಮೆಂಟ್ ಒಳಗೆ ಮ್ಯಾಂಡೇಟರಿ ಇರ್ತೈತಿ. ಕಿಚನ್ ಒಳಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿರ್ತಾರೆ, ಬಟ್ ಬೇರೆ ಏನೂ ಕೊಟ್ಟಿರಂಗಿಲ್ರಿ. ಅಡುಗೆ ಮನೆಯೊಳಗೆ, ಡೈನಿಂಗ್ ಏರಿಯಾ ಒಳಗೆ, ಆಮೇಲೆ ಇಲ್ಲಿ ಹಾಲ್ವೇ ಒಳಗೆ ಏನು ಲೈಟ್ ಹಾಕ್ಯಾರಲ್ಲ ಅವಷ್ಟ. ಅದು ಬಿಟ್ಟರೆ ಎಕ್ಸ್ಟ್ರಾ ಲೈಟ್ಗಳು, ಫ್ಯಾನು ಅದೆಲ್ಲ ನಾವು ಹಾಕೋಬೇಕು. AC ಮಾತ್ರ ಸೆಂಟ್ರಲ್ ಇರ್ತೈತಿ. ಹೀಟರು ಮತ್ತು AC ಅದು ಕೂಡ ಅಪಾರ್ಟ್ಮೆಂಟ್ ಥ್ರೂ ಬಂದಿರ್ತೈತಿ. ಕಿಚನ್ ಪಕ್ಕನ ಡೈನಿಂಗ್ ಏರಿಯಾ, ಇದು ಹಾಲು. ಹಂಗೆ ಹೊರಗೆ ಒಂದು ಪ್ಯಾಟಿಯೋ ಅಥವಾ ಬಾಲ್ಕನಿ ಕೊಟ್ಟಾರ. ಫರ್ನಿಚರ್ಸು ಅದೆಲ್ಲ ನಮಗೇನು ಬೇಕು ನಾವೂ ಎಲ್ಲ ಸೆಟ್ ಮಾಡ್ಕೋಬೇಕು. ಹಂಗೆ ಈ ಕಡೆ ಬಂದ್ರೆ ಬೆಡ್ರೂಮ್ಸ್ ಅದಾವೆ ನೋಡ್ರಿ, ಅದು ಎಂಟ್ರೆನ್ಸು. ಈ ಕಡೆ ಒಂದು ದೊಡ್ಡ ವಾರ್ಡ್ರೋಬ್ ಕೊಟ್ಟಾರ, ಜಾಕೆಟು, ಶೂಸು ಅದೆಲ್ಲ ಇಟ್ಕೊಳಕ್ಕೆ. ಇದು ಬಾತ್ರೂಮು. ಎಲ್ಲ ಕಡೆ ಸೇಮ್ ಟಬ್ ಇರ್ತದೆ, ಮಾಮೂಲಿ ಕಬೋರ್ಡು. ಹಂಗೆ ಸ್ವಲ್ಪ ಮಿರರ್ ಸೆಕ್ಷನ್ ಅದೆಲ್ಲ ಕೊಟ್ಟಿರ್ತಾರೆ. ಹೀಗೆ ಹೊರಗೆ ಬಂದುಬಿಟ್ರೆ ಇದೊಂದು ಬೆಡ್ರೂಮು. ಇದು ಸ್ವಲ್ಪ ದೊಡ್ಡ ಬೆಡ್ರೂಮ್ ರೀ. ಇಲ್ಲಿ ನೋಡ್ರಿ ಹೊರಗೆಲ್ಲ ಕಾಣತೈತಿ. ನಮ್ಮದು ಫಸ್ಟ್ ಫ್ಲೋರ್ ಐತಿ. ಇಲ್ಲೇನ ಬೆಡ್ರೂಮ್ ಒಳಗೆ ಒಂದು ವಾರ್ಡ್ರೋಬು ಕೊಟ್ಟಾರ. ಅದ್ರ ಬಾಜುನ ಇನ್ನೊಂದು ರೂಮು. ಇದು ಸ್ವಲ್ಪ ಸ್ಮಾಲ್ ರೂಮು. ಕಿಚನ್ ಅದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ರಿ. ಈಗ ಊರಾಗ ಉಂಡಿ ಮಾಡ್ಕೊಂಡು ಬಂದಿದ್ದೆ, ಅದನ್ನ ಎಡಿ ಹಿಡಿದೀನಿ. ನಮ್ಮ ಒಂದನ್ನ ಸ್ಕೂಲ್ಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ಬೇಕು ನಾವಿಲ್ಲಿ. ಹಾಗಾಗಿ ರೈಸ್ ಸಾಂಬಾರು ಮಾಡಾಕತ್ತೀನಿ. ಮಾಡಿಟ್ಟು ಆಕಿ ಸ್ಕೂಲಿಗೆ ಹೋಗ್ತೀವಿ. ಜೊತೆಗೆ ಅಲ್ಲೇನ ಗ್ರಾಸರಿ ಅದೆಲ್ಲ ತೊಗೊಂಡ್ಬರ್ಬೇಕಾಗೈತಿ. ನೋಡ್ರಿ ಹೊಸ ಸಿಟಿ ಹಿಂಗೈತಿ. ಸಿಟಿ ಟು ಸಿಟಿ ಇಲ್ಲಿ ಸ್ವಲ್ಪ ನೋಡೋಕ್ಕೂ ಬೇರೆನೇ ಇರ್ತಾವೆ. ಬಂತು ನೋಡ್ರಿ ನಮ್ಮ ಒಂದೊಂದು ಹೊಸ ಸ್ಕೂಲು. ಒಂದು ನಿಮ್ಮ ಹೊಸ ಸ್ಕೂಲ್. ಎಕ್ಸೈಟೆಡ್? ಆಲ್ ದಿ ಬೆಸ್ಟ್. ಒಂದೊಂದು ಸ್ಕೂಲ್ ಚೇಂಜ್ ಆಗ್ತೈತಿ. ಆ ಸಿಟಿಯಿಂದ ಈ ಸಿಟಿಗೆ ನಾವು ಅವ್ರ ಆನ್ಲೈನ್ ಥ್ರೂನ ಸರ್ಟಿಫಿಕೇಟ್ ಎಲ್ಲ ಕಳಿಸಿರ್ತಾರೆ. ಬಟ್ ನಾವು ಜಸ್ಟ್ ಬಂದು ಅವ್ರಿಗೆ ಅಡ್ಮಿಷನ್ ಬಗ್ಗೆ ವಿಚಾರ್ಸಕ್ಕೆ ಬಂದೀವಿ. ಒಳಗಡೆ ವಿಡಿಯೋ ಗೊತ್ತಿಲ್ಲ, ಅಲೋ ಮಾಡ್ತಾರೋ ಇಲ್ಲೋ ಅಂಥೇಳಿ ಜಸ್ಟ್ ಸ್ಕೂಲ್ ಬಿಲ್ಡಿಂಗ್ನ ತೋರ್ಸಾತೀನಿ. ಸೊ ಇವತ್ತೆಲ್ಲ ಮಾತಾಡಿಕೊಂಡು 1-2 ದಿನ ಆದಮೇಲೆ ಅಥವಾ ನೆಕ್ಸ್ಟ್ ಮಂಡೆಯಿಂದ ಬಂದು ಈ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹರ್ಡನ್ ಅನ್ನುವಂಥ ಏರಿಯಾದಾಗ ಬಂದೀವಿ ನಾವೀಗ. ಮನೆಯಿಂದ ಒಂದು 8-10 ನಿಮಿಷ ಒಳಗೆ ಸ್ಕೂಲ್ ಐತ್ರಿ. ಮೇನ್ ಡೋರ್ ಲಾಕ್ ಇರ್ತೈತಿ. ವಿತೌಟ್ ಪರ್ಮಿಷನ್ ಒಳಗೆ ಹೋಗಕ್ಕೆ ಬರಂಗೇ ಇಲ್ಲರಿ. ಫುಲ್ ಸೆಕ್ಯೂರಿಟಿ ಟೈಟ್ ಇರ್ತೈತಿ. ಥ್ಯಾಂಕ್ ಯು. ಇಷ್ಟು ವಿಡಿಯೋ ತೊಗೊಂಡೆ. ಅಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಜಸ್ಟ್ ಇರಲಿ ಅಂಥೇಳಿ ಕ್ಯೂರಿಯಾಸಿಟಿಗೆ ಸ್ಕೂಲೆಲ್ಲ ಅಡ್ಮಿಷನ್ ಮುಗಿಸ್ಕೊಂಡು ಗ್ರಾಸರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಹೊತ್ತಿಗೆ ಸಂಜೆ ಆಗಿತ್ತು ರೀ, 4-5 ಗಂಟೆ.
ಇಷ್ಟೆಲ್ಲ ಮಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಅವತ್ತು ಫುಲ್ ಪ್ಯಾಕಪ್ ಆಯ್ತು, ನಮ್ಮದು ಡೇ ಮುಗೀತು. ನೆಕ್ಸ್ಟ್ ಡೇ ಒಂದು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ಯಾಳ. ಆಕಿ ಸ್ಕೂಲ್ ಬಸ್ಸು ಆಕಿ ಹೋಗಿದ್ದು, ಮತ್ತು ನೆಕ್ಸ್ಟ್ ಡೇ ನಾವು ಏನು ಮಾಡಿದ್ವಿ ಅನ್ನುವಂಥ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹಿಂಗೆ ನನ್ನ ವಿಡಿಯೋನ ನೋಡ್ಕೋತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.